ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಾನಲ್ ಯೂಟ್ಯೂಬ್ ಚಾನಲ್. ಇವತ್ತಿದು ವಿಡಿಯೋ ಅಂತಂದರೆ ಕುಂದೋತ್ಸವ ಆಲ್ರೆಡಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದೆ. ಈ ಬ್ಲಾಗಲ್ಲೂ 4ನೇ ದಿನದ 5ನೇ ದಿನದ ಎಲ್ಲ ಪ್ರೋಗ್ರಾಮ್ ವಿಡಿಯೋ ನಾವು ಎಂತೆಲ್ಲ ಮಾಡಿತ್ತು, ಹೆಂಗೆ ಎಂಜಾಯ್ ಮಾಡಿದ್ದು, ಸಣ್ಣ ಕ್ಲಿಪ್ಸನ್ನು ಹಾಕಿದೆ. ಜಾಸ್ತಿ ವಿಡಿಯೋ ಮಾಡೋಕೆ ಇಲ್ಲ, ಮಾಡೋದ್ರಲ್ಲಿ ಸಣ್ಣ ಕ್ಲಿಪ್ಸನ್ನು ಹಾಕಿದೆ. 4ನೇ ದಿವಸ ಚಂದನ್ ಶೆಟ್ಟಿ ಬಂದಿದ್ದೀರ, ಸಖತ್ ಎಂಜಾಯ್ ಮಾಡೋ. ಚಂದನ್ ಶೆಟ್ಟಿ ಪ್ರೋಗ್ರಾಮ್ನಂತೂ ಕುಂದೋತ್ಸವ ನಮ್ಮ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋರು. ಆಮೇಲೆ ಇವತ್ತು ಲಾಸ್ಟ್ ದಿವಸ ನಮ್ಮದು ಆಲ್ ಓಕೆ ಬಂದಿದ್ರು. ಈ ಪ್ರೋಗ್ರಾಮ್ ಒಳ್ಳೆ ಅಂತ ಅಂದ್ಕೊಂಡಿದ್ದೆ. ಹಬ್ಬ ಬನ್ನಿ ಎಂತೆಲ್ಲ ಅಂತ ಇದು 4ನೇ ದಿವಸದ ಕುಂದೋತ್ಸವ. ಹೊತ್ತಿತ್ತಷ್ಟೇ ಎಂಥ ಕ್ರೌಡ್ ಇದ್ರು ಅಂದರೆ 4ನೇ ದಿವಸ ಫುಲ್ ಜನ, ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತಾನೇ ಇದ್ರು. ಎಂಥ ಕ್ರೌಡು, ಎಂಥ ಟ್ರಾಫಿಕ್ ಅಂದರೆ ಕೋಟೇಶ್ವರದಿಂದ ಬಪ್ಪೂರಿಗೆ ಅಮ್ಕೋಡಿಯಲ್ಲೇ ಗಾಡಿ ಇಟ್ಟು ಬೀಚಿಂದ ನಡ್ಕೊಂಡು ಬಂದಿರೋ ಅಷ್ಟು ಟ್ರಾಫಿಕ್ ಜಾಮ್ ಇದ್ದಿತ್ತು. ಅಲ್ಲ ಹೆಂಗ್ಸೆ, ನೀವು ಬಿರಿಯಾನಿ ತಿಮ್ಕೆ ಬಂದದ್ದಾ? ತಿನ್ನಿ ಮಡ್ಕಾಸೋನ ಸ್ಪೆಷಲ್ ನಿಮ್ಮ ಮುಂದೆ ಬಂದಿದೆ. ತಯಾರಿಕೆಯನ್ನು ನೀಗಿಸಿ ಅತ್ಯಂತ ಕಡಿಮೆ ದರದಲ್ಲಿ ರುಚಿಯಾದ ರಿಯಲ್ ಮಡ್ಕಾಸೋನ ಸ್ಪೆಷಲ್ ನೊಂದಿಗೆ ಜೊತೆಗೆ 3 ಪೆಗ್ಗಿಗೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ. ಯಾರೋ ಈ ಹುಡುಗಿ ಫೋನ್ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ. ಬೌನ್ಸ್ ನಾ ಕೇಳಿದಕ್ಕೆ ಕೊಡು ನೀ, ಯಾಕೆ ಹೇಳು ಈ ಪಾಡಿಷ್ಟು ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ DJ raise some bass up. ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ನೋಡೋಕೆ ಸಣ್ಣ, ನನ್ನ ಹರ್ಟಿಗೆ ಬುಲೆಟು ನಾಟ, ಬೆಟ್ಟೆಗೆ ಹೋಗೋದೆ ಬೇಡ. ಇವಳು ಹಿಂದೆ ಬಿದ್ದ ಹುಡುಗ ಪಾಪ ನಾ ಸೈಕಾದೆ, ನಿಮ್ ನೋಡಿ ಸೈಕಾದೆ. ಕುಂದಾಪುರ ಔಟ್ ಆಫ್ ಆಲ್, ಲೆಟ್ಸ್ ಗೋ. So much ಸ್ವಲ್ಪ ನೀನು ಓವರ್ ಆಗಿದೆ ನಿನ್ನ ಬಳ್ಳಿ ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ ಬಂದ
ಪ್ರೋಗ್ರಾಮ್ ಮುಗೀತು. ಚಂದನ್ ಶೆಟ್ಟಿ ಸಖತ್ ಮಾಡ್ರು. ಇಲ್ಲಿಗ ರಸಾಯನ ಕುಟ್ಕೊಂಡು ಹಾಪ್ ಅನ್ಕೊಂಡು ಬಂದಿದ್ದಾರೆ. ರಸಾಯನ ಮಾತ್ರ ಅಲ್ಲ, ಅದು ಸ್ಪೆಷಲ್ ರಸಾಯನ. ಕುಡ್ದು ಬಿಟ್ಟು ಹೇಳಿ. ಅಕ್ಷತಾ, ಚಂದನ್ ಶೆಟ್ಟಿ ಪ್ರೋಗ್ರಾಮ್ ಹೆಂಗಿದ್ದೀತಿ ಇವತ್ತು? ಇದು 5ನೇ ದಿವಸ ಅಂದ್ರೆ ಲಾಸ್ಟ್ ದಿವಸ ಕುಂದೋತ್ಸವ. ಎಲ್ಲ ಬೇಗ ಹೋಯ್ದಿರು ಕೈಟ್ ಫೆಸ್ಟ್ ಕಾಣ್ಕಂತ. ನಾನು ಒಂದು ಅರ್ಧ ಗಂಟೆ ಲೇಟ್ ಹೋಯ್ದೆ. ನಾನು ಹಾಕೋದ್ರೊಳಗೆ ಕೈಟ್ ಫೆಸ್ಟು ಆಯಿತು, ಟ್ರಾಫಿಕ್ಕು ಜಾಮ್. ನಾನು ಅಲ್ಲಿ ಭಜನೆ ಮಂದಿರ ಇತ್ತಲ್ಲ, ಅಲ್ಲಿಂದ ಫುಲ್ ಟ್ರಾಫಿಕ್ ಇದ್ದಿತ್ತು. ನನ್ನ ತಮ್ಮನ ಹತ್ರ ನಾನು ಅಲ್ಲೇ ಬಿಡು ಕೇಳಿ ಅಲ್ಲಿಂದ ನಾನು ಬೀಚಲ್ಲಿ ನಡ್ಕೊಂಡು ಬಂದೆ. ಅಷ್ಟರೊಳಗೆ ಫುಲ್ ಕತ್ಲೆ ಆಯ್ತು. ಇವರೆಲ್ಲ ಫುಲ್ ಕೈಟ್ ಫೆಸ್ಟ್ ಎಲ್ಲ ಫುಲ್ ಎಂಜಾಯ್ ಮಾಡಿರ. ಪಾಪ ನಾನು ಬರಲಿಲ್ಲ ಅಂದರು ನನ್ನ ತಂಗಿ ಮತ್ತು ಅಮೃತ ಸೇರ್ಕೊಂಡು ವೀಡಿಯೋ ಮಾಡಿ ಇಟ್ಟಿರ. ಸ್ವಲ್ಪ ಬ್ಲಾಗಿಗೆ ಬೇಕಾದ ಕ್ಲಿಪ್ಸ್ ಅಂದೇಳಿ. 5 ದಿನ ಏನು ಕುಂದೋತ್ಸವದಲ್ಲಿ ಪ್ರೋಗ್ರಾಮ್ ಇಟ್ಟಿರು, 5 ದಿನವೂ ಒಂದಕ್ಕಿಂತ ಒಂದು ದಿವಸ ಒಳ್ಳೆನೇ ಇತ್ತು. ಇಷ್ಟು ಸಕ್ಸಸ್ಫುಲ್ಲ ಯಾಕಿದ್ರೆ ತುಂಬ ವ್ಯಕ್ತಿಗಳ ಶ್ರಮ ಇರುತ್ತೆ. ನಾವೆಲ್ಲರೂ ಅದನ್ನು ನೆನೆಸ್ಕೊಂಡ್ಲೇಬೇಕಾತ್ತು. ಈ ಟೈಮಲ್ಲಿ ಇಷ್ಟು ಸಕ್ಸಸ್ಫುಲ್ಲಾಗಿ ಒಂದು ಪ್ರೋಗ್ರಾಮ್ ಆಯಿತು. ಮತ್ತು ಪ್ರೋಗ್ರಾಮು ಹಾಗೆ ಅಷ್ಟು ಸೆಲೆಬ್ರಿಟಿಗಳನ್ನು ಕರೆಸಿರೋ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಿರೋ, ಸಖತ್ತಾಯ್ತು. ನಾವೆಲ್ಲ ಇಷ್ಟು ಎಂಜಾಯ್ ಮಾಡಿತ್ತು. ಸೂರ್ಯ ಯಾರದಿದ್ದ ಗಾಳಿಪಟ? ಯಾರದ್ದ? ಎಂತಕ್ಕೆ ಬಂದ ಸೂರ್ಯ ನೀನು? ಗಾಳಿಪಟ ಬಿಡುಗ ಎಷ್ಟು ಬೇಗ ಹೋಯ್ತು ಕಾಣ? ಬಗೆಗಾಗಲಿ ಗಾಳಿಪಟ ತಗ ಬಂದ ಅಮ್ಮ ಅಂದ್ರೆ ಬಿಡ್ತಿದ್ದೆ. ಈಗ ಒಂದೇ ಕೈಗೆ ಹಿಂಗೆ ಇಟ್ಕೋ, ಒಂದು ಕೈಗೆ ಹಿಂಗೆ ಈಗ ನಾನು ಹೇಳಿಕೊಡ್ತೀನಿ. ಹಿಂಗೆ ಹಾಯ್ ಸುಚಿ, ನಿನ್ನ ನೈಟ್ ಬಂದಿದ್ದ ಹೆಂಗಿತ್ ಕುಂದೋತ್ಸವ? ಒಳ್ಳೆ ಸುಮಾರು ಜನ. ಲಾಸ್ಟ್ ದಿವಸ ಇವತ್ ನಾನು ಇವರೆಲ್ಲ ಬಿಟ್ಟು ಬಂದಿರೋ ಎಲ್ಲ ನನ್ನ ಬಿಟ್ಟು ಬಂದಿರಿಯಲ್ಲ ಇವತ್ತ. ಹೌದು, ಎಲ್ಲ ನನ್ನ ಬಿಟ್ಟು ಬಂದಿರಿ ಇವತ್ತ ಎಲ್ಲರೂ. ಸೂರ್ಯ ಹಾಯ್ ಮಾಡ, ಹಾಯ್ ಮಾಡ ಸೂರ್ಯ. ಓ ಹಾಯ್ ಮಾಡ. ಓ ಫುಲ್ ಕೈಟ್ ಫೆಸ್ಟ್ ಎಲ್ಲ ಆಯ್ತು ನಾ ಬಪ್ಪುದ್ರೊಳಗೆ. ಯಾರು ಇದು? ಸುಂದ್ರಿ ತಗಿ. ಶೌರ್ಯ ಕಬಾಬ್ ಬೇಕಾ? ಬೀಳ್ಬೇಡ ಬೀಳ್ಬೇಡ. ಕಬಾಬ್ ಬೇಕಾ ಶೌರ್ಯ? ಸೂರ್ಯ ಕಚ್ಚಿ ಕಚ್ಚಿ ತಿನ್ನ. ಅದು ಹಾಗೆ ಎಲ್ಲರ ಚೇರು ಹಾಗೆ ಹೋಯ್ದೆಯಲ್ಲ ಅದು. ಸೂರ್ಯ ಅಮ್ಮ ನಾವೆಷ್ಟು ದಿವಸ ಹೋಯ್ತು ಅಷ್ಟು ದಿವಸ ಈ ಬಿರಿಯಾನಿ ಒಂದು ಮಿಸ್ ಮಾಡಲಿಲ್ಲ. ಎಲ್ಲ ದಿವಸನೂ ಬಿರಿಯಾನಿ ತಿಂದಿದ್ದು. ಯಾರೆಲ್ಲ ಕುಂದೋತ್ಸವಕ್ಕೆ ಬಂದರೆ ಬಿರಿಯಾನಿ ತಿಂದಿರಿ ಕಮೆಂಟ್ ಮಾಡಿ. ಹೆಂಗಿದ್ದು ಬಿರಿಯಾನಿ ಅಂತಲೂ ಕಮೆಂಟ್ ಮಾಡಿ. ಯಾರು ಚಿಂತೆ ಗಿಂತೆ ಎಲ್ಲ ಯಾಕೆ? ಅತ್ತಿತ್ತ ನೋಡಿದ್ರೆ ಜೋಕೆ ಬರ್ತಾ ಇದ್ದಾರೆ. Ladies and gentlemen,
ನಮಸ್ಕಾರ ಬಾಸು, ಒಟ್ಟಿಗೆ ಎ ಅಂಡ್ ಬಿ. ನಮಸ್ಕಾರ ಕುಂದಾಪುರ. ಎಲ್ಲ ಹೆಂಗಿದ್ದೀರಾ ಬಾಸು? ಅಬ್ಬಾ ನಿಜ ಅಣ್ಣ. ಲೈಟ್ ಆಫ್ ಮಾಡೋಣ, ನಮ್ಮ ಬಾಸ್ಗಳನ್ನ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಕೈ ಎತ್ತಿ ನೋಡೋಣ, ಎಲ್ಲ ಯಾರು ಬಂದಿದ್ದೀರಾ? ವಾವ್ ನಿಜವಾಗ್ಲೂ ಹಬ್ಬ ಇದು. ಮೊದಲನೇ ಬಾರಿಗೆ ಈ ಒಂದು ಪವಿತ್ರವಾದಂಥ ಭೂಮಿ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ನಮ್ಮ ಕುಂದಾಪುರ. ತುಂಬಾ ಜನ ಹೇಳ್ತಾರೆ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ಹೋಗಿರೋರೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದ್ದಾರೆ ಅಂತ. ಅದಕ್ಕೆ ಉದಾಹರಣೆ ನಮ್ಮ ಪ್ರೀತಿಯ ರಿಷಬ್ ಶೆಟ್ಟಿ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಅಂದ್ರು, ನೀನ್ ಹಾಕೋ ಪೋಸ್ಟ್ ಲೈಕ್ಸ್ ಇಲ್ಲ ಅಂದ್ರು, ಯಾರೇ ಏನೇ ಅಂದ್ರು ನಾವು ನನಗೋಸ್ಕರ ಗುಡ್ ವೈಬ್ಸ್ ಓನ್ಲಿ. ಕೈ ಎತ್ತಿ ಎಲ್ಲರ ಮೇಲೆ ಗುಡ್ ವೈಬ್ಸ್. ಥ್ಯಾಂಕ್ ಯು ಕುಂದಾಪುರ. ಇಲ್ಲಿ ಎಷ್ಟು ಜನ ನಿಯತ್ತಾಗಿರೋ RCB ಫ್ಯಾನ್ಸ್ ಇದ್ದೀರಾ? ಕೈ ಎತ್ತಿ. ಈ ಹಾಡ್ ನಿಮಗೋಸ್ಕರ ಜೋರಾಗಿ RCB ಅಂತ ಕಿರ್ಚಿ. ಐ ಪ್ರಾಮಿಸ್ ಯು, ಈ ವಿಡಿಯೋನ ನಾನು ಡೈರೆಕ್ಟ್ ಆಗಿ RCB ಕಳಿಸ್ತೀನಿ ಇವತ್ತು. ರೆಡಿನಾ ಕುಂದಾಪುರ? ಲೆಟ್ಸ್ ಗೋ. ಓ ಮೈ ಗಾಡ್, ನನ್ನೊಟ್ಟಿಗೆ RCB ಅಂತ ಕಿರ್ಚಬೇಕು. ರೆಡಿನಾ? ಫ್ಲಾಪ್ ಓದಕ್ಕಂತ ಕುಂತ್ರೆ ಒಳ್ಳೆ ಕನ್ಸು ಬೀಳುವಾಗ 5 ರೂಪಾಯಿ ಕೋನಿಗೋ. ಆದ್ರೆ ನಮ್ಮ ಯೋಗ್ಯತೆಗೆ ಬರೀ ಪಾರ್ಟಿ ಮಾಡುವಾಗ ನೀನು ಉಡಾಯಿಸೋ ದುಡ್ಡು. ಫ್ರೆಂಡ್ ಕಷ್ಟ ಕೇಳಿದಾಗ ಇಲ್ಲ ಅಂತದೆ. ಲವ್ ಲೆಟರ್ ಬರೆಯೋದಕ್ಕೆ ಕುಯ್ಕಳ ಬ್ಲಡ್. ಎಮರ್ಜೆನ್ಸಿ ನಾಗು ಕೊಡಕ್ಕಿಲ್ಲ ಅಂತದೆ. ಯಾಕಿಂಗೆ ಮಗ ನೋಡಿದರು ನಂಬಂಗಿಲ್ಲ. ಎಲ್ಲ ಪ್ರೀತಿಯ ಲಾಸ್ಟ್ ಬೆಂಚ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಲಾಸ್ಟ್ ಬೆಂಚ್ ಇಂದ ಬಂದಿದ್ರೆ ಕೈ ಎತ್ತಿ ನೋಡೋಣ. ಈ ಹಾಡು ನಿಮ್ಗೋಸ್ಕರ. ಡಿಜೆ ಕುಂದಾಪುರ. ಲೆಟ್ಸ್ ಗೋ. ಲಾಸ್ಟ್ ಬೆಂಚ್ ಬಾಯ್ಸ್ ನಾವು 5 ದಿವಸದ ಕುಂದೋತ್ಸವ ಲಾಸ್ಟ್ ಮುಗಿಸಿ ಮನೆಗೆ ಹೊತ್ತಿತ್ತು ಇವತ್ತೀಗ. ಯಾರೆಲ್ಲ ಕುಂದೋತ್ಸವಕ್ಕೆ ಬಂದಿರಿ ಕಮೆಂಟ್ ಮಾಡಿ. ಕುಂದೋತ್ಸವ ಹೆಂಗೆ ಅನಿಸ್ತು ಅದನ್ನು ಕಮೆಂಟ್ ಮಾಡಿ ಹೇಳಿ.
ನೆಕ್ಸ್ಟ್ ವರ್ಷ ಕುಂದೋತ್ಸವ ಇರುತ್ತಂದ್ರೆ ಅದಕ್ಕೂ ಎಲ್ಲ ಬನ್ನಿ. ಕಂಡ್ರಿ ಅಲ್ಲ ವೀಡಿಯೋಸ್ ಎಲ್ಲದನ್ನು. ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ಟಿರ್ತೀರಿ ಅಂತಂತೆ. ಅದಕ್ಕಿಂತ ಮುಂಚೆ ಇನ್ಸ್ಟಾದಲ್ಲಿ ಒಂದು ಕುಂದೋತ್ಸವದ ವಿಡಿಯೋ ನಾನು ಅಪ್ಲೋಡ್ ಮಾಡಿದೆ 8 ಗಂಟೆ ಅಲ್ಲ 1.3 ಮಿಲಿಯನ್ ವ್ಯೂಸ್ ಆಯಿತು. ನನಗದು ತುಂಬ ದೊಡ್ಡ ವಿಷಯನೇ. ಇವಳು ಏನಪ್ಪ ಅದನ್ನು ಹೇಳ್ತಾಳೆ ಅಂದ್ಕೊಂಡು ಅನ್ಸ್ಬೋದು ಕೆಲವರಿಗೆ, ಎಲ್ಲರಿಗೂ ಅಂತಿಲ್ಲ, ಕೆಲವರಿಗೆ ಅನ್ಸ್ಬೋದು ಹೌದು ನಂಗೆ 1,000 ವ್ಯೂಸಿಂದ ನಾನು 100 ವ್ಯೂಸು ಕಂಡಿದ್ದೆ, 1,000 ವ್ಯೂಸು ಕಂಡಿದ್ದೆ, 10,000 ವ್ಯೂಸು ಕಂಡಿದ್ದೆ ಅಂತ. ನನಗೆ 1 ಮಿಲಿಯನ್ ವ್ಯೂಸ್ ಅಂದ್ರೆ ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯನೇ. 1 ಮಿಲಿಯನ್ ಜನರ ತನಕ ನಂದು ವಿಡಿಯೋ ತಲುಪ್ತಿತ್ತು ಅಂದ್ರೆ ಅದು ನಂಗೆ ತುಂಬ ದೊಡ್ಡ ವಿಷಯ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ. ಇದೇ ರೀತಿಯಲ್ಲೂ ನಾನು ಇನ್ಸ್ಟಾದಲ್ಲಿ ಮಾತ್ರ ಅಲ್ಲ, ಯೂಟ್ಯೂಬಲ್ಲೂ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಈಗ ಏನು 1,000 ಆ ಥರ ವ್ಯೂಸ್, 2,000 ವ್ಯೂಸ್, 10,000 ವ್ಯೂಸ್ ಇಪ್ಪುದನ್ನು ನನ್ನ ಚಾನಲನ್ನು ನೀವು ಮಿಲಿಯನ್ ವ್ಯೂಸ್ ತನಕ ತಗೊಂಡು ಹೋಗಿ ನಾನು ನಿಮ್ಮ ಹತ್ರ ಕೇಳ್ಕೊಂತಿದ್ದೆ. ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ಟಿರ್ತೀರಿ ಅನ್ಕಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿ ತನಕ ಇನ್ನೊಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಬಾಯ್.